ಸೀರಿಯಸ್ಲಿ ಐ ಲವ್ ಶಿವಮೊಗ್ಗ. ಖುಷಿಗಲ್ಲ ಗೈಸ್, ಇದು ಭೀಮು ಅವರಿಗೆ ಸ್ಟಿಚಿಂಗಿಗೆ ಕೊಡಬೇಕು ಆಯ್ತಾ. ನಾನು ಎಲ್ಲಿ ಕೊಡ್ತೀನಿ ಅಂತ ನೀವು ನೋಡಂತ್ರಿ, ಯಾಕೆ ಅಂದ್ರೆ ಅಲ್ಲಿ ಸಕ್ಕತ್ತಾಗಿ ಸ್ಟಿಚ್ ಮಾಡ್ತಾರೆ. ಜಿಮ್ ವರ್ಕೌಟ್ ಮಂಡೇ ಚೆಸ್ಟ್ ಟ್ರೈಸಿಪ್ಸ್ ಚೆನ್ನಾಗಿದೆ, ತೋರಿಸ್ತೀನಿ ಬ್ಯಾಕ್ ಗ್ರೌಂಡಿಗೆ. ಇಲ್ಲಿ ನನಗಿದೆ ಅದೇ ನೆನಪಾಗುತ್ತೆ, ಇಲ್ಲೆಲ್ಲ ನಿಂತ್ಕೊಂಡು ಇದು ಸ್ಟ್ರೈಟ್ ಬಂದಿಲ್ಲ, ಕ್ರಾಸ್ ಅಲ್ಲಿ ಬಂದಿದೆ ಅಂತೆಲ್ಲ ಚೇಂಜ್ ಮಾಡಿಸಿದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಶ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇಲ್ಲಿ ನಿಂತ್ಗಳೇ ಅಂತ ಅನ್ಕೊಂತಾ ಇದ್ದೀರಾ? ಎಸ್, ಇವತ್ತು ಮಾರ್ನಿಂಗ್ ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಹೆಂಗಾಗಿದೆ ಏನು, ನಾವು ಎಷ್ಟೊಂದು ದಿನ ಆಯಿತು ಇಲ್ಲಿಗೆ ಬಂದಿಲ್ಲ. ಸೊ ಹಂಗಾಗಿ ಸಖತ್ತಾಗೆ ಆಗ್ತಾ ಇದೆ. ನಿಂಗೆ ಸಖತ್ತಾಗಿ ಬೆಳೆದಿದೆ ಅಲ್ಲ ಖುಷಿ? ಎಷ್ಟು ದೊಡ್ಡಕ್ಕೆ ಬೆಳೆದಿದೆ, ಎತ್ತರ ಆಗಿದೆ ಗಿಡಗಳು. ಮತ್ತೆ ಜಾಸ್ತಿ ಎಲ್ಲೋ ಆ ಥರ ಏನಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ನೀರು ಕಮ್ಮಿಯಾಗೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲೋ ಥರ ಫೀಲ್ ಆಗ್ತಾ ಇತ್ತು. ಈಗ ಸಕ್ಕತ್ತಾಗಿದೆ ಗೈಸ್. ಮಾರ್ನಿಂಗ್ ನಾನು ಮೊನ್ನೆಯಿಂದ ಅನ್ಕೊತಾ ಇದ್ದೆ ಮಾರ್ನಿಂಗ್ ಬರೋಣ ಅಂತ, ಬಟ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಬೇಗ ಟೈಮ್ ಆಗಿಬಿಡ್ತಿತ್ತು. ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಅನ್ಕೊಂಡು ಹೋಗ್ತಾನೆ ಟೈಮ್ ಆಗ್ತಾ ಇತ್ತು. ಆ್ಯಕ್ಚುಲಿ ನಾವು ಇವತ್ತು ಊರಿಗೆ ಹೋಗ್ಬೇಕು. ಸೊ ಹಂಗಾಗಿ ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ, ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಇದನ್ನ ನೋಡಬೇಕು ಅನ್ನೋದು ನನಗಿತ್ತು. ಅಲ್ಲಿಂದ ಯೋಚನೆ ಬರುತ್ತೆ, ಅದು ಹೆಂಗಾಗಿದೆ, ಇದು ಹೆಂಗಾಗಿದೆ, ಅದು ಚೆನ್ನಾಗಾಗಿದೆಯಾ ಇಲ್ವಾ ಅಂತ. ಬಂದಾಗ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ಬೇಕು, ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಹಂಗಾಗಿ ಬಂದಿದ್ದು. ಸಕ್ಕತ್ತಾಗಿದೆ ಗೈಸ್, ನನಗಂತೂ ನೋಡಿ ಖುಷಿ ಆಯಿತು. ನನಗಂತೂ ಸಖತ್ತು ಇದು ಇಷ್ಟ, ನನ್ನ ಡ್ರೀಮ್ ಇದು. ಇದನ್ನು ಬೆಳೆಸ್ಬೇಕು ಅಡಿಕೆನ ಅಂತ ನಮ್ಮ ಪಪ್ಪ ಮಾಡ್ತಾರೆ ಎಲ್ಲ. ನಮ್ಮ ಪಪ್ಪಂದೇ ಇದು ಕೆಲಸ. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪನೇ ಫುಲ್ ಮೇನ್ ಪಿಲ್ಲರ್. ಅಂದರೆ ನಮ್ಮ ಪಪ್ಪ ಏನೇ ಅವ್ರು ಮಾಡಬೇಕು ಅನ್ಸಿರೋ ಅದನ್ನು ಮಾಡ್ತಾರೆ. ನಾವೇನು ಹೇಳ್ತೀವೋ ಅದನ್ನೇ ಥಿಂಕ್ ಮಾಡಿಬಿಟ್ಟು ಮಾಡ್ತಾರೆ. ಸೊ ಇದು ಅದಕ್ಕೆ ಆಗಿರೋದು. ಇನ್ನೂ ಒಂದು 5 ವರ್ಷ ಆದಮೇಲೆ ಇದು ಫಲ ಕೊಡುತ್ತಲ್ಲ, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಚೆನ್ನಾಗಿದೆ, ತೋರಿಸ್ತೀನಿ ಬ್ಯಾಕ್ ಗ್ರೌಂಡಿಗೆ. ಬಾಳೆ ಎಲೆ ಬೇರೆ ಇದೆ. ಆ್ಯಕ್ಚುಲಿ ನನಗೆ ಏನು ಆಸೆ ಇತ್ತಪ್ಪ ಅಂದರೆ, ಬೇರೆಯವ್ರ ಅಡಿಕೆ ತೋಟ ನೋಡಿ ನನಗೆ ಮುಂಚೆಯಿಂದನೂ ಅಡಿಕೆ ತೋಟ ಸಖತ್ ಇಷ್ಟ. ಬೇರೆಯವ್ರು ನೋಡಿ ನನಗೆ ನಮ್ಮ ಈ ಅಡಿಕೆ ತೋಟ ಇಲ್ವಲ್ಲ ಸಖತ್ ನನ್ನ ತಲೆಗೆ ಆಗ್ತಾಯಿತ್ತು. ಬಟ್ ನಮ್ದು ಆ್ಯಕ್ಚುಲಿ ಫುಲ್ ಬಿಸ್ನೆಸ್ಸು. ಸೊ ಹಂಗಾಗಿ ನಮ್ಮ ಪಪ್ಪ ಅದೇನು ಬೇಡ, ಇದು ಸೈಟ್ ಆಗುತ್ತೆ, ಸೈಟ್ ಅಲ್ವಾ ಇದೆಲ್ಲ, ಸೈಟಲ್ಲಿ ಏನಕ್ಕೆ ಅಂತ ಅವ್ರ ಮೈಂಡ್ಸೆಟ್ಟು. ಬಟ್ ಆಗಿದ್ದಾಗಲಿ ಅಂತ ಈ ತೋಟ ಮಾಡಿರೋದು. ಫೈನಲಿ ಈ ಥರ ಬಂದಿದೆ ಗೈಸ್. ಇದನ್ನ ಫಸ್ಟಿಗೆ ನಾವೇ ಹಠ ಮಾಡಿಬಿಟ್ಟು ಇದನ್ನ ಫಸ್ಟ್ ಪೂಜೆ, ಈ ತೋಟದ ಪೂಜೆ ಅಂದರೆ ಗಿಡ ಹಾಕೋಕ್ಕೂ ಮುಂಚೆ ಮಾಡಿರೋದು ನಾನೇ ಗೈಸ್, ಪೂಜೆ ಮಾಡಿರೋದು. ನನಗದು ನಂಗೆ ಸಖತ್ ಇಷ್ಟ. ಅದೊಂಥರ ನೆನಪಾಗುತ್ತೆ. ಆ ಜಾಗದಲ್ಲಿ ಮಾಡಿದ ಪೂಜೆ, ಎಂಟ್ರೆನ್ಸಲ್ಲಿ ಫಸ್ಟ್ ಪೂಜೆ ಮಾಡಿ ಆಮೇಲೆ ನಾವು ಈ ಥರ ಎಲ್ಲ ಸಸಿ ನೆಡ್ತಾ ಬಂದಿದ್ದು. ಆ ಲೈನ್ಸಿಂದ ಹಿಡಿದು ಪ್ರತಿಯೊಂದು ನೋಡಿ ನಾನು ಪಪ್ಪ ಇಬ್ಬರೇ ಇದ್ದಿದ್ದು ಅವಾಗ. ನಮ್ಮ ಪಪ್ಪಂಗೆ ಅವಾಗ ಹುಷಾರಿರಲಿಲ್ಲ ಗೈಸ್. ಸೊ ಆ ಟೈಮ್ನಲ್ಲಿ ನನ್ನ ತಮ್ಮ ಸ್ಕೂಲಿಗೆ ಹೋಗಿರ್ತಿದ್ದ, ನಾನು ನಮ್ಮ ಪಪ್ಪ ಇಬ್ಬರೇ. ನಮ್ಮ ಪಪ್ಪಂಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಅಂದರೆ ಬಿಸ್ನೆಸ್ ಫೀಲ್ಡ್ ಇತ್ತಲ್ವಾ. ಸೊ ಈ ಥರದ್ದು ವೆಜಿಟೇಬಲ್ಸ್ ಅದೆಲ್ಲ ನಾವು ಬೆಳೆಸ್ತಿದ್ದೆ. ಬಟ್ ಈ ತೋಟದ ವಿಚಾರದಲ್ಲಿ ನೀಟಾಗಿ ನೋಡ್ಕೊಂಡು ಮಾಡಬೇಕಲ್ವಾ, ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನಂತೂ ಎಷ್ಟೊಂದು ಜನದ ಹತ್ರ ಐಡಿಯಾ ಎಲ್ಲ ತೊಗೊಂಡು, ನನ್ನ ಸ್ಟೂಡೆಂಟ್ಸ್ ಎಲ್ಲ ಅವರು ಆ್ಯಕ್ಚುಲಿ ಒಬ್ಬರಿದ್ರು, ಅವ್ರ ಹತ್ರ ಎಲ್ಲ ನಾನು ಡಿಸ್ಕಷನ್ ಮಾಡಿ, ನಮ್ಮ ಪಪ್ಪನೂ ಅಷ್ಟೇ ಎಲ್ಲ ಹತ್ರ ನೋಡಿ ಕೇಳಿ ಹಿಂಗೇನತ್ತೆಲ್ಲ ಮಾಡಿ ಇದಾಗಿರೋದು ಈ ಥರ ಬಂದಿದೆ ಇವತ್ತು. ಇಲ್ಲಿ ನನಗಿದೆ ಅದೇ ನೆನಪಾಗುತ್ತೆ, ಇಲ್ಲೆಲ್ಲ ನಿಂತ್ಕೊಂಡು ಇದು ಸ್ಟ್ರೈಟ್ ಬಂದಿಲ್ಲ, ಕ್ರಾಸಲ್ಲಿ ಬಂದಿದೆ ಅಂತೆಲ್ಲ ಚೇಂಜ್ ಮಾಡಿಸಿದ್ವಿ. ಅವಾಗ ಸ್ಟ್ರೈಟ್ ಕಾಣ್ತಾ ಇಲ್ಲ ಇದು, ಅವರು ಏನು ಗಿಡ ಈ ಡೈರೆಕ್ಷನಲ್ಲಿ ಹಂಗೆ ಕಾಣ್ತಾ ಇಲ್ಲ, ಹಿಂಗೆ ಕಾಣ್ತಾ ಇಲ್ಲ ಅಂತ ಎಷ್ಟೊಂದು ಡಿಸ್ಕಷನ್ ಮಾಡಿದ್ದು ನಂಗೆ ನೆನಪು. ಇಲ್ಲಿ ಬಂದರೆ ಅಲ್ಲಿ ನೋಡಿ ಬೋರ್, ನಾವು ಆ್ಯಕ್ಚುಲಿ ಇಲ್ಲಿ ಸ್ಪ್ರಿಂಕ್ಲರ್ ಮಾಡಿರೋದು. ಇಲ್ಲಿ ನೋಡಿ ಫುಲ್ ಸ್ಪ್ರಿಂಕ್ಲರು.
ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲೆಲ್ಲ ಈ ಥರ ಜಾಸ್ತಿ ಬೆಳೆಯಲ್ಲ. ಸ್ಪ್ರಿಂಕ್ಲರ್ ಮಾಡಿದ್ರೆ ಎಲ್ಲ ಕಡೆ ಈ ಥರ ಗ್ರಾಸ್ ಬೆಳೆಯುತ್ತೆ. ಬಟ್ ನಾವು ಅವಾಗ ಸ್ಪ್ರಿಂಕ್ಲರೇ ಮಾಡಿಸ್ಬಿಟ್ವಿ. ಡ್ರಿಪ್ ಮಾಡಿಸಿದ್ರೆ ಒಳ್ಳೇದಿರ್ತಿತ್ತು, ಬಟ್ ನಾವು ಸ್ಪ್ರಿಂಕ್ಲರ್ ಮಾಡಿಸಿದ್ವಿ ಗೈಸ್. ಯಾಕೆ ಅಂತ ಅಂದರೆ ನಾವು ಇದ್ರ ಮಧ್ಯೆ ಎಷ್ಟೊಂದು ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ವಿ. ಅದ್ರ ಜೊತೆಗೆ ಅದೇ ಈ ಥರ ಬಾಳೆದು ಇವೆಲ್ಲ ಹಾಕಿರೋದ್ರಿಂದ ನಾವು ಮಾಡಿಸಿದ್ದು ಸ್ಪ್ರಿಂಕ್ಲರ್. ಇದೊಂದು ಜಾಗದಲ್ಲಿ ಬರೀ ಅಷ್ಟೊಂದು ವರ್ಷ ಬರೀ ಇದು ಮಾತ್ರ ಬೆಳ್ದಂಗೆ ಆಗುತ್ತೆ. ಸ್ಪ್ರಿಂಕ್ಲರ್ ಹಾಕಿದ್ರೆ ಅದು ಎಲ್ಲದಕ್ಕೂ ಆಗುತ್ತಲ್ವಾ ನೀರು ಅಂತ ಅಂದು ನಾವು ವೆಜಿಟೇಬಲ್ಸ್ ಎಷ್ಟೊಂದು ಬೆಳೀತಾ ಇದ್ವಿ. ಸೊ ಹಂಗಾಗಿ ಬೀನ್ಸು, ಕ್ಯಾರೋಟು ಮತ್ತು ಬ್ರಿಂಜಾಲ್, ರ್ಯಾಡಿಶ್ ಎಲ್ಲ ಬೆಳೀತಾ ಇದ್ವಿ. ಮತ್ತು ಬನಾನಾ ಎಲ್ಲ ಸೇಲ್ ಮಾಡ್ತಾ ಇದ್ವಿ. ಅಂದರೆ ನಮ್ಮ ಅಂಗಡಿಯಲ್ಲೇ ಇಡ್ತಿದ್ವಿ. ಅಲ್ಲಿ ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ರು. ಆಮೇಲೆ ಕೊಕೊನಟ್ ಆಯಿಲಿಂದ ಹಿಡಿದು ನಮ್ಮ ಮನೆಯಲ್ಲಿ ಕೊಕೊನಟ್ ಟ್ರೀ ಇತ್ತು. ಸೊ ಹಂಗಾಗಿ ಎಲ್ಲ ಕೊಕೊನಟ್ ಆಯಿಲು ಅದು ಎಷ್ಟು ಫ್ರೆಶ್ ಆಗಿರ್ತಿತ್ತು ಅಂತ ಅಂದರೆ ಸಕ್ಕತ್ತಾಗಿರ್ತಿತ್ತು. ದೊಡ್ಡ ದೊಡ್ಡ ಕ್ಯಾನ್ ಎಲ್ಲ ನೋಡಿಲಿ ದೇವ್ರ ಥರ ಬಂದು ಎದುರ್ಸೋಕ್ಕೆ ಬರೀ ಇದನ್ನೇ ಮಾಡೋದು ಗೈಸ್. ಸುಮ್ಮನಿರೋ ನಿಲ್ಲಿಸ್ಬಿಡ್ತಿದ್ದೆ. ನಾನು ನೋಡೋಣ ಅದಕ್ಕೆ ಏನೇನಾರು ಮಾಡಬೇಕು ಅಂತ ಇದ್ದಾಗ ಬೇಗ ಏಜೇ ಆಗಬಾರ್ದು, ಇಲ್ಲ ಲೇಟೇ ಆಗಲಿ. ಈಗ ನನಗೆ ಏನು ಅನಿಸ್ತಿದೆ ಗೊತ್ತಾ, ಮುಂಚೆ ಎಲ್ಲ ನನ್ನ ಬರ್ಡೇಗೆ ನನ್ನ ಬರ್ಡೇ ಹಂಗೆ ಬರುತ್ತೆ, ಹೊಸ ಡ್ರೆಸ್ ತೊಗೋಬೇಕು, ಅದು ತೊಗೋಬೇಕು, ಸೆಲೆಬ್ರೇಷನ್ ಯಾರು ಮಾಡ್ತಾರೆ ಅಂತ ಥಿಂಕ್ ಅಯ್ಯೋ ಏಜ್ ಆಗ್ತಾ ಇದೆ, ಅಯ್ಯೋ ಏಜ್ ಆಗ್ತಾ ಇದೆ. ಏಜ್ ಆಗ್ತಾ ಇದೆ ಅಲ್ಲ, ಅಯ್ಯೋ ನನ್ನ ಬರ್ಡೇ ಲೇಟಾಗಿ ಬರಲಿ, ನಾನಿನ್ನು ಏನೇನೋ ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಆಯ್ತು, ಅದಕ್ಕೆ ನಾನು ನನ್ನ ತಮ್ಮಂಗೆ ಈಗಲಿಂದನೇ ಪ್ಲ್ಯಾನ್ ಕೊಡ್ತೀನಿ ಗೈಸ್. ಅವ್ನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಇದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊ ಅಂತ. ಆ್ಯಕ್ಚುಲಿ ಮುಂಚೆಯಿಂದನೇ ಯಾರಾದರೂ ಒಬ್ಬರು ಇರಬೇಕು ಹಿಂಗೆ ಹೇಳೋಕ್ಕೆ. ನನಗೆ ಮುಂಚೆ ನಾನು ಬರೀ ಎಂಜಾಯ್ ಮಾಡೋದೆಲ್ಲ ಇದ್ದೆ. ಆ ಡ್ರೆಸ್ ತಗೋ, ಇದು ತಗೋ, ನೈಲ್ ಪಾಲಿಶ್ ತಗೋ, ಲಿಪ್ಸ್ಟಿಕ್ ತಗೋ. ಬಟ್ ಆ ಏಜಲ್ಲಿ ಅದೆಲ್ಲ ಬೇಕಾಗ್ತಿರುತ್ತೆ. ಇನ್ನೊಂದೇನು ಅಂದರೆ, ಇಲ್ಲ ನಾನು ಮಾಡ್ತೀನಿ ಸೇವಿಂಗು. ನಾನೇನು ಮಾಡ್ತಿದ್ದೆ ಗೊತ್ತಾ, ನಾನು ಬರೀ ನಮ್ಮ ಪಪ್ಪನ ಹತ್ರ ಅಂದರೆ ನಾನು ಎಲ್ಲ ಮಿಂತ್ರದಲ್ಲಿ ಬುಕ್ ಮಾಡಿಬಿಡ್ತಿದ್ದೆ. ನಮ್ಮ ಪಪ್ಪ ಎಲ್ಲ ಪೇ ಮಾಡಿಬಿಡೋರು. ಮಿಕ್ಕಿದ್ದು ಹಿಂಗೆ ನಂದು ಸ್ಯಾಲ್ರಿ ಬರುತ್ತಲ್ಲ, ಅದು ಯಾವಾಗೋ ಹಿಂಗೆ ಬರೋದು, ಅದು ಪಾಡಿಗೆ ಅದು ಇರ್ತಿತ್ತು. ಬಟ್ ನಾನೇನು ಮಾಡಿದೆ, ಅದನ್ನೇನು ನಾನು ನನಗೆ ಅಂತ ನಾನು ಯುಟಿಲೈಸ್ ಏನು ಮಾಡ್ಕೊಳ್ಲಿಲ್ಲ. ನನಗೆ ಆಸೆ ಇತ್ತಲ್ವಾ, ಏನದು ನಮ್ಮ ಪಪ್ಪಂಗೆ ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು ಅಂತ. ಬಟ್ ನನ್ನ ಕೈಲಾಗಿದ್ದು ನಾನು ಮಾಡಿದೆ. ರಿಂಗು, ಮಮ್ಮಿಗೆ ರಿಂಗು ಆ ಥರದ್ದೆಲ್ಲ ನಾನು ಮಾಡಿದೆ. ನನ್ನ ತಮ್ಮಂಗೆ ಹೇಳ್ಕೊಳ್ಳೋಂಥದ್ದು ಏನೂ ಕೊಡಿಸಿಲ್ಲ ಇದುವರೆಗೂ. ಯಾಕೆ ಅಂದರೆ ಅವನಿಗೆ ಹಿಡ್ಕೊಳ್ಳೋದೇ ಇಲ್ಲ, ಅವನು ನೀಟಾಗಿ ಮೇಂಟೆನೆನ್ಸ್ ಅವನು ಕಮ್ಮಿ ಸ್ವಲ್ಪ. ಸುಮ್ಮನೆ ಪೂಮಾ ಎಲ್ಲ ತರ್ತಾನೆ, ಆ್ಯರೋ ಬ್ರ್ಯಾಂಡ್ಸ್ ಎಲ್ಲ ಅವ್ನು ಹಾಕೋದು ಬ್ರ್ಯಾಂಡೆಡ್ನೇ. ಒಂದೂ ನೆಟ್ಟಿಗೆ ಹಿಡ್ಕೊಳ್ಳಲ್ಲ ಅವನು. ಬಟ್ ನನಗೆ ಹಂಗೆ ಇಷ್ಟ ಆಗಲ್ಲ. ದುಡ್ಡು ಕೊಟ್ಟು ತೊಗೊಂಡ್ರೆ ನಾನು ನೀಟಾಗಿ ಹಿಡ್ಕೋಬೇಕು. ಆಮೇಲೆ ನಾನು ಯಾರಿಗೆ ಕೊಡ್ಸಿರ್ತೀನಲ್ವ ಅವರು ಅದನ್ನು ಯೂಸ್ ಮಾಡಬೇಕು, ನೀಟಾಗಿ ಹಿಡ್ಕೋಬೇಕು. ಇಲ್ಲಾಂದರೆ ನಾವು ನೆಕ್ಸ್ಟ್ ಟೈಮ್ ಒಂದ್ಸರಿ ನೋಡ್ತೀನಿ, ನೆಕ್ಸ್ಟ್ ಟೈಮಿಂದ ನಾನು ಅವ್ರಿಗೆ ಕೊಡ್ಸೋಕ್ಕೆ ಹೋಗಲ್ಲ. ಆ ಥರ ನಾನು ಪಾರ್ಟಿ ಸ್ವಲ್ಪ. ನಾನು ದುಡ್ಡು ಖರ್ಚು ಮಾಡ್ತೀನಿ, ಬಟ್ ಹಂಗೆ ಮೇಂಟೈನ್ ಕೂಡ ಮಾಡ್ತೀನಿ. ಬಟ್ ಇವಾಗ ಅಂದ್ಕೊಂಡಿದ್ದೀನಿ ಗೈಸ್, ನನ್ನ ತಲೆಯಲ್ಲಿ ಏನೋ ಇದೆ, ನೋಡೋಣ. ಹೇಳ್ಬಿಟ್ಟು ಮಾಡೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. 9:30. ಆಯಿತಾ, 9:30 ಆಯಿತು. ಇವಾಗ ಊಟ, ಬ್ರೇಕ್ಫಾಸ್ಟ್ ಬೇಕು ನನಗೆ. ನಾನು ಇವಾಗ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೋಬೇಕು ಅಷ್ಟೇ ಗೈಸ್. ಹೀಗೆಲ್ಲ ಹೊರಗಡೆ ಬರಬೇಕು, ನೋಡಬೇಕು, ಥಿಂಕ್ ಮಾಡಬೇಕು, ಏನೂ ಇಲ್ಲ. ಓಕೆ ಗೈಸ್, ಬನ್ನಿ ಹೋಗೋಣ ಇವಾಗ. ನನಗೆ ಮೈಂಡ್ ಫ್ರೆಶ್ ಆಯಿತು. ಇನ್ನೊಂದು 5 ನಿಮಿಷ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗ್ತೀನಿ ಮನೆಗೆ. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಓಡಾಡಕ್ಕೆ ಮತ್ತೆ ಅದೇ ಟ್ರ್ಯಾಕ್ಟರ್ ಓಡಾಡಕ್ಕೆ ಇಲ್ಲಿ ಅದು ಗ್ಯಾಪು ಸಸಿಗಳ ಮಧ್ಯ. ಗೈಸ್ ನಿಮ್ಗೊಂದು ತೋರಿಸ್ತೀನಿ, ನೀವು ಶಾಕ್ ಆಗೋದಂದ್ರೆ ನಾನು ಶಾಕ್ ಆಗ್ತೀನಿ. ಏನಕ್ಕಪ್ಪ ಅಂದರೆ ಇದು ಒಂದು ಧೈರ್ಯ ಆಯಿತಾ. ನಾನು ಯಾವಾಗ ಒಂದು 3 ಇಯರ್ಸ್ ಅಲ್ಲ 4 to 5 ಇಯರ್ಸ್ ಬ್ಯಾಕು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಇದ್ರಲ್ಲಿ ಜಾಸ್ತಿ ಅಂದರೆ ಗ್ರಾಮರ್ ರಿಲೇಟೆಡ್ ಆ ಥರ ಅಂತ ನಾನು ಇಟ್ಕೊಂಡಿದ್ದೆ. ಓಕೆನಾ, ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಲ್ಲ ನಾನು ಅವಾಗ ಬರೆಯೋಕ್ಕೆ ಅಂತ ಇಟ್ಕೊಂಡಿದ್ದು. ಓಕೆನಾ, ಏನು ಸಿಲೆಬಸ್ ಏನೂ ಬರೀತಿರ್ಲಿಲ್ಲ ನೋಡಿ. ಇದ್ರಲ್ಲಿ ಫುಲ್ ಬರೀ ಗ್ರಾಮರೇ ಇರೋದು. ಕೆಲವೊಂದೊಂದು ಆ್ಯಪ್ಟಿ ಕ್ವಶನ್ಸ್ ಎಲ್ಲ ಬರ್ತಿತ್ತಲ್ವಾ, ಸೊ ಅದಕ್ಕೆ. ಮತ್ತು ನೋಡಿ ಜಾವಾ ಪ್ರೋಗ್ರಾಮಿಂಗ್ ಅದ್ರ ಬಗ್ಗೆ ಇದು ಏನೇನು ಇಂಟರ್ವ್ಯೂಸ್ಗೆ ಏನೇನೆಲ್ಲ ಕೇಳ್ಬೋದು ಅಂತ ಈ ಥರ ನೋಟ್ ಮಾಡಿಕೊಂಡು
ಪ್ರಿಪೇರ್ ಆಗ್ತಾ ಇದ್ದೆ ಅವಾಗ. ನೋಡಿ ಎಷ್ಟು ಹಿಂಗ್ ಬಂದಿದೆ ನನ್ನ ಹ್ಯಾಂಡ್ ನೋಡಿ. ದಿಸ್ ಇಸ್ ಮೈ ಹ್ಯಾಂಡ್ ರೈಟಿಂಗ್. ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ನಾನು ಜಾಸ್ತಿ ಕಾಪಿ ರೈಟಿಂಗೇ ಬರಿತಾ ಇರಲಿಲ್ಲ, ಯಾಕೆಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತ ಅವ್ರು ಬರೆಯೋಕೆ ಕೊಡ್ತಾ ಇರಲಿಲ್ಲ. JVM, JRE, JDK ಎಲ್ಲ ಬರೆದಿದ್ದೀನಿ ಆಯಿತಾ. ಇದು ಮ್ಯಾಟ್ರ್ ಅಲ್ಲ. ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲಾದ್ರಲ್ಲೂ ಸ್ಪ್ಲಿಟ್ ಮಾಡಿಟ್ಟಿದ್ದೆ. ಒಂದು ಜಾವಾಗೊಂದು, ಇನ್ನೊಂದು SCದು ಅದಕ್ಕೊಂದು, ಗ್ರಾಮರ್ಗೊಂದು ಅಂತ. ಓಕೆನಾ. ಇಲ್ಲಿ ನೋಡಿ, ಈಗ ಇಂಟರ್ವ್ಯೂ ಹೆಂಗೆ ಪ್ರಿಪೇರ್ ಆಗಬೇಕು, ಸೆಲ್ಫ್ ಇಂಟ್ರೊಡಕ್ಷನ್ನು ಅದನ್ನ ಪ್ರಿಪೇರ್ ಆದೆ, ಅದೆಲ್ಲ ಮಾಡಿಕೊಂಡೆ. ಇದು ಏನು ಮ್ಯಾಟ್ರ್ ಅಲ್ಲ ಆಯಿತಾ. ಇದು ಮ್ಯಾಟ್ರು. ಇದು ಏನಪ್ಪ ಅಂದರೆ ನನ್ನ ತಮ್ಮನ ನೋಟ್ಸು ಇದಿಷ್ಟು ಪೇಜ್ನ ಬಿಟ್ಟು ಇಲ್ಲಿ ಏನು ಪ್ರಿಪ್ರೇಷನ್ ಇದೆ ಒಂದು ಅಂದರೆ, ಸಿ ವರ್ಕೌಟ್. ಏನು ವರ್ಕೌಟು? ಜಿಮ್ ವರ್ಕೌಟ್. ಮಂಡೇ ಚೆಸ್ಟು ಟ್ರೈಸಿಪ್ಸ್, ಟ್ಯೂಸ್ಡೇ ಬ್ಯಾಕು ಬೈಸಿಪ್ಸ್. ಸೊ ಇದಕ್ಕೆ ಪ್ರೀ ವರ್ಕೌಟ್ ಏನು ತಗೋಬೇಕು? ಬ್ಲ್ಯಾಕ್ ಕಾಫಿ 1 ಕಪ್, ಬನಾನಾ, ಆಮೇಲೆ ಇದೇನು ಏನೋ ಬರ್ದವನೆ, ಪೋಸ್ಟ್ ವರ್ಕೌಟು 2 ಬಾಯ್ಲ್ಡ್ ಎಗ್ಗು, ಟ್ಯೂಸ್ಡೇ ಯಾವ ವರ್ಕೌಟು, ಫ್ರೈಡೇ, ಸ್ಯಾಟರ್ಡೆ. ಇದು ಒಂದೇ ಶೀಟ್ ಒಂದು ಬರ್ಕೊಂಡ್ರದು ಫುಲ್ಲು. ಈ ಡೈರಿ ಇಟ್ಕೊಂಡಿಯಾನೆ. ನನ್ನ ತಮ್ಮಂಗೂ ನನಗೂ ಏನು ಡಿಫ್ರೆನ್ಸು ಅಂದರೆ, ನಾನು ಇಂಟರ್ವ್ಯೂ ಬಗ್ಗೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಫುಲ್ಲು, ಈ ನನ್ನ ಮಗ ಜಿಮ್ದು. ನೋಡ, ನಾನು ಇಂಟರ್ವ್ಯೂ ಎಲ್ಲ ಫೇಸ್ ಮಾಡಿ ಇವಾಗ ಪ್ರೊಫೆಸರ್ ಆಗಿದ್ದೀನಿ. ನನ್ನ ತಮ್ಮ ಜಿಮ್ ವರ್ಕೌಟು ಎಲ್ಲ ಪ್ರಿಪ್ರೇಷನಲ್ಲಿದ್ದಾನೆ. ಅವ್ನು ಮುಂದೆ ಏನಾಗ್ತಾನೆ ಅಂತ ನೋಡೋಣ. ಓಕೆನಾ. ನನಗೆ ಒಂಥರ ಇದಾಯಿತು. ಆಮೇಲೆ ಈ ಥರ ಡೈರಿ ತಗೊತಾನೆ ನನ್ನ ತಮ್ಮ. ಡೈರಿ ತಗೊಂಡು 2 ಶೀಟ್ ಅಷ್ಟೇ ಬರೆಯೋದು. ಮುಂದೆ 2 ಶೀಟ್ ಬರೀತಾನೆ ನೋಟ್ಸ್. ಯಾವ ನೋಟ್ಸಲ್ಲಿ ಬರೆದ್ರು 3-4 ಶೀಟ್ ಹೆಚ್ಚಿಗೆ ಮುಂದೆ ಬರೆಯೋದೇ ಇಲ್ಲ. ಈ ನನ್ನ ಮಗ ಯಾಕೆ ಅಂತ ಗೊತ್ತಿಲ್ಲ. ಎಕ್ಸಾಮ್ ಟೈಮ್ನಲ್ಲಿ ಯಾರ್ದೋ ಬೇರೆ ನೋಟ್ ಹಿಡ್ಕೊಂಡು ಫುಲ್ಲು ಸೆರಾಕ್ಸ್ ಮಾಡಿಸಿ ಓದೋದು ಅಷ್ಟೇ ಅವ್ನ ಕೆಲಸ. ಅದು ಪೆಂಡಿಂಗು. ಇದನ್ನು 4 ಪೇಜ್ ಬಿಡ್ತಾನೆ. ಇನ್ನೆಲ್ಲೋ ಒಂದು 2 ಲೈನ್ 2 ಪೇಜ್ ಬರೀತಾನೆ. ಆಮೇಲೆ ಫುಲ್ಲು ಖಾಲಿ. ನೋಡಿ ನೋಡಿ ಸಾಕಾಗಿ ಹೋಗಿತ್ತು ನನ್ನ ತಮ್ಮನ್ನ. ಇವಾಗ ಇದು ಸಿಕ್ತು ಅಂತ ನೆನಪಾಯಿತು, ಮತ್ತೆ ಓಲ್ಡ್ ಮೆಮೊರೀಸ್ ನೆನಪಾಯಿತು. ಸೊ ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇಲ್ಲಿ ಜಾಮೂನ್ ರೆಡಿ ಆಗಿದೆ. ಸೊ ಜಾಮೂನ್ ತಿಂದು ನಾವು ಈಗ ಹೋಗಬೇಕು ಖುಷಿ ಮನೆಗೆ. ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಆಮೇಲೆ ಸಿಕ್ಕು ಮಮ್ಮಿ ಮಾಡಿರೋ ಜಾಮೂನು, ರವ ರವ ಜಾಮೂನು. ಸಾಕಾಗಿದೆ ಜಾಮೂನು. ಹೆಂಗಿದೆ ಜಾಮೂನು? ರವ ರವ ಜಾಮೂನು. ಮಮ್ಮಿ ನೆನ್ನೆ ಮಾಡಿದ್ರೆ ನೆನ್ನೆಯಿಂದ ತಿನ್ಬೋದಾಗಿತ್ತು. ನೀನೇ ಬೇಡ ಅಂದಿತ್ತು. ಟೆನ್ಷನ್ ಅಲ್ಲಿ ನಿಂತ್ಕೊಂತಿರ್ತೀವಿ, ಈಟ ಒಳಗೆ ಹೋಗಿ ನಿಂತ್ಕೊಂಡು ಜಾಮೂನು. ಗೈಸ್, ಟೈಮ್ ಆಗೇ ಹೋಯ್ತು. 1 ವೀಕ್ ಹೆಂಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಸೊ ಈಗ ನಾವು ಅವರ್ ಬ್ಯಾಗ್ಸ್ ರೆಡಿಯಾಗಿ ಹೊರಗಡೆ ಬಂದಿದೆ. ಸೊ ಈಗ ನಾವು ಖುಷಿಯವ್ರ ಮನೆಗೆ ಹೋಗ್ಬೇಕು. ಈಗ ಹೋಗ್ತಾ 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 ಎಷ್ಟು ಕೆಲಸಗಳಿದೆ ಅಂತ ಅಂದರೆ, ಬನ್ನಿ ಏನೇನೆಲ್ಲ ಇವತ್ತು ಮುಗಿಸ್ಕೊಂಡು ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ. ಇವಾಗ ಟೈಮ್ ಬಂದು ಆಲ್ರೆಡಿ 7 ಆಗ್ತಾ ಬಂದಿದೆ. ಅಲ್ಲಿಗೆ ಅವ್ರಿಗೆ ಹೋಗೋಕ್ಕೆ 2 ಅವರ್ಸ್ ಬೇಕಾಗುತ್ತಲ್ಲ ಖುಷಿ? 3 ಅವರ್ಸ್ ಬೇಕಂತೆ. ಆ ಗ್ಯಾಪ್ನ ನಾವು ಶಿವಮೊಗ್ಗ ಹೋಗಿ, ಶಿವಮೊಗ್ಗದಲ್ಲಿ ನಂದು ಸ್ವಲ್ಪ ಕೆಲಸ ಇದೆ, ಸ್ಟಿಚಿಂಗಿಗೆ ಕೊಡಬೇಕು ಆಯಿತಾ. ನಾನು ಎಲ್ಲಿ ಕೊಡ್ತೀನಿ ಅಂತ ನೀವು ನೋಡಂತ್ರಿ, ಯಾಕೆ ಅಂದರೆ ಅಲ್ಲಿ ಸಖತ್ತಾಗಿ ಸ್ಟಿಚ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಬೇರೆ ಕಡೆ, ಬಟ್ ಈಗ ಶಿವಮೊಗ್ಗದಲ್ಲಿ ನೀವು ಯಾರ್ಯಾರು ನಿಯರ್ ಇದ್ದೀರೋ ಸೊ ಅವರು ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಲ್ಲಿ. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಓಕೆ, ನನಗೆ ಪರವಾಗಿಲ್ಲ. ರೇಟ್ ಮೀನ್ಸ್ ಪ್ರೈಸ್ ಬಗ್ಗೆ ನನಗೆ ಏನು ಇಶ್ಯೂ ಇಲ್ಲ. ನಾನು ಕೊಡ್ತೀನಿ ಅಂತ ಅಂದರೆ ಆರಾಮಾಗಿ ಕೊಡ್ಬೋದು. ಸ್ಟಿಚಿಂಗ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಓಕೆ, ಬನ್ನಿ ಅದು ಎಲ್ಲಿ ಏನು ಅಂತ ತೋರಿಸ್ತೀನಿ. ಬೈ ನೌಶ್. ಬಾಯ್ ಅಂತೆ. ಬಾಯ್ ಬಾಯ್. ಬರ್ತೇವೆ. Now we are going to Khushi's home. ಅಷ್ಟೇ ಆಗುತ್ತೆ, ಬರೋದು ಕಮ್ಮಿ ಆಗುತ್ತೆ. ಅದಕ್ಕೆ ಅದು ಮ್ಯಾಚ್ ಅಲ್ಲ. ಶಾರ್ಟ್ಸ್ ಯಾರಿಗೆ ಹಿಂಸೆ ಹೇಳ್ದ? ನನಗಲ್ಲ. ಖುಷಿಗಲ್ಲ ಗೈಸ್, ಇದು ದೀನು ಅವರಿಗೆ. ಅವ್ನಿಗೆ ಬರ್ಡೇ 28. ಸೊ ಹಂಗಾಗಿ ಹೋಗೋ ದಾರಿಯಲ್ಲಿ ತೊಗೊಂಡೋಗ್ಬೇಡ ಬೇಗ ಅಂತ ಅನ್ಕೊಂಡು. ಸ್ಪೋರ್ಟ್ಸ್ ಇಲ್ಲ ಚೆನ್ನಾಗಿದೆ ಮೇಡಮ್. ಆ ಥರದೆಲ್ಲ ಬೇಡ, ಚೆನ್ನಾಗಿಲ್ಲ.
ನೀನ್ ಹಿಡ್ಕೊಂಡ್ರೆ ಚೆನ್ನಾಗಿದೆ. ಸೆಟ್ ಇದೆ ಮತ್ತ ಬಟ್ ನಿನಗೆ ಈ ತರ ಟಿ ಶರ್ಟ್ಸ್ ಇಷ್ಟ ಆಗುತ್ತೆ ನೋಡು. ಇದೇನ್ ಸೆಟ್ ಸೇರಿನ ಎಷ್ಟು ಸರ್? ಇದೆರಡೇ ಸಾಕು ಸಾಕಾ ಫಿಕ್ಸಾ? ಚೆನ್ನಾಗಿದೆ ಎರಡು. ಹ್ಮ್ ಫೈನಲ್ ಇಟಾ? ಫೈನಲ್. ಇದು 11 to 12 ಆಗುತ್ತಲ್ಲ, 9 to 10 ಇದೆ. 4-6 ಇದು ಎಕ್ಸ್ಚೇಂಜ್ ಇದೆಯಾ? 20 ಡೇಸ್ 30 ಡೇಸ್. ಚೆನ್ನಾಗಿದಲ್ಲ ಪ್ಯಾಟರ್ನ್, ಹಿಂಗ್ ವೈಲ್ಡ್ ಅಂಡ್ ಫ್ರೀ. ನಾನು ಯೂಶಲಿಂದ ಬರ್ತಾ ಇದ್ದೀವಿ. ಗೈಸ್, ನಾವು ಆಲ್ಮೋಸ್ಟ್ ಯಾವಾಗ್ಲೂ ಬರೋದು ಇಲ್ಲಿ ಫುಡ್ಕೋರ್ಟ್ನಲ್ಲಿ ಊರ ಹತ್ರನೇ. ಇವ್ರು ಆಕ್ಚುಲಿ ಸಕ್ಕತ್ತಾಗಿ ಮಾಡ್ತಾರೆ ಗೋಬಿ ಮತ್ತೆ ಫ್ರೈಡ್ ರೈಸ್ ಅದೆಲ್ಲ. ನಮ್ಗೆ ಯಾವಾಗ ಇಲ್ಲಿಗೆ ಬಂದಿದ್ದು ಊರ ಹತ್ರನೇ ಗೈಸ್ ಬರೋದು. ಎಲ್ಲಿ ನೋಡಿದ್ರು ರೇವಾ ಗೈಸ್. ಇಲ್ಲಿ ಶಿವಮೊಗ್ಗದಲ್ಲೂ ರೇವಾ ಬರ್ತಾ ಇದೆ. ಹೋಯ್ತಲೆ ರೇವಾ ಟಿ ಶರ್ಟ್ ನೋಡ್ದೆ ಗೈಸ್, ನೋಡಿ ಖುಷಿ ಆಯ್ತು. ಇದು ಶಿವಮೊಗ್ಗದಲ್ಲಿ, ಅಯ್ಯೋ ಅದು ಶಿವಮೊಗ್ಗದಲ್ಲಿ. ಫುಲ್ಲು ಏನು ಇದು ರೇವಾ ಸಿಕ್ತು. ನಮ್ ಶಿವಮೊಗ್ಗ ನೋಡಿ ಎಷ್ಟು ದಿನ ಆದಂಗೆ ಆಗ್ಬಿಡುತ್ತೆ ಗೈಸ್. ಸೀರಿಯಸ್ಲಿ ಐ ಲವ್ ಶಿವಮೊಗ್ಗ. ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆ ಅಂದ್ರೆ ನಾನು ವೀಕೆಂಡ್ಸ್ ಆಲ್ಮೋಸ್ಟ್ ಬರ್ತಿದ್ದೆ. ಆಲ್ಮೋಸ್ಟ್ ಸ್ಯಾಟರ್ಡೇ ಇಲ್ಲ ಸಂಡೇ ಫರ್ನ್ ಅಂತೆ ಇಲ್ಲ ಕ್ಲಿಫು ಅಲ್ಲೆಲ್ಲ ಬರ್ತಾ ಇದ್ದೆ. ಬಟ್ ತುಂಬ ಲಾಂಗ್ ಟೈಮ್ ಇವತ್ತೇ ನಾನು ಈ ಥರ ಹಿಂಗೆ ಬರ್ತಾ ಇರೋದು. ಅದು ಬಿಟ್ಟರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ್ ಜ್ಯುವೆಲ್ಸು, ಭೀಮಾ ಜ್ಯುವೆಲ್ಸು ಅಲ್ಲೆಲ್ಲ ಜಾಸ್ತಿ ಬರ್ತಾ ಇದ್ವಿ. ಈಗಂತೂ ನಾನು ಬ್ಯಾಂಗ್ಳೂರಿಗೆ ಹೋದೆ ಎಷ್ಟೊಂದು ಕಮ್ಮಿ ಆಗಿದೆ ಇಲ್ಲಿಗೆ ಬರೋದು. ಅದು ಬಿಟ್ಟರೆ ಟೈಲರ್ ಶಾಪು ಇಲ್ಲಿ ಲಕ್ಷ್ಮಿ ಟೈಲರ್ ಅಂತಾನೆ ಅನ್ಕೊಂಡು ಎಷ್ಟೊಂದು ಸತಿ ಬರ್ತಿದೆ. ಈಗ ಬೇಡಪ್ಪ, ಓಕೆ ಬನ್ನಿ, ತುಂಬ ಟೈಮ್ ಆಗಿಬಿಡುತ್ತೆ. ಗೈಸ್ ಫೈನಲಿ ನಾನು ಎಷ್ಟೊಂದು ದಿನದಿಂದ ಕೊಡಬೇಕು ಬ್ಲೌಸ್ ಸ್ಟಿಚಿಂಗಿಗೆ ಅಂತ ಅನ್ಕೋತಿದ್ದೆ. ಇವತ್ತಂತೂ ಕೊಟ್ಟ ಮೇಲೆ ರಿಲ್ಯಾಕ್ಸ್ ಆಯಿತು. ಅದು ಅಲ್ಲದೆ ಇಲ್ಲಿ ಕೊಟ್ಟಿದ್ದೀನಿ ಅಂದರೆ ನನ್ನ ತಲೆ ಬಿಸಿನೇ ಇಲ್ಲ. ಆರಾಮಾಗಿ ನನಗೆ ಹೆಂಗೆ ಬೇಕೋ ಅದು ಒಳ್ಳೆ ಹಂಗೆ ಸ್ಟಿಚ್ ಮಾಡಿಕೊಡ್ತಾರೆ. ನನಗಂತೂ ಸಖತ್ ಇಷ್ಟ. ನಾನು ಆ್ಯಕ್ಚುಲಿ ಭದ್ರಾವತಿನಲ್ಲಿ ಸ್ವಲ್ಪ ದಿನದಿಂದ ನಾನು ಅಲ್ಲಿ ಮಾಡಿಸಿದ್ದೆ ಅಲ್ವಾ. ಸೊ ಅಲ್ಲಿ ಸ್ವಲ್ಪ ಏನೋ ತುಂಬ ಡಿಲೇ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಇವರಿಗೆ ಇವಾಗ ಮತ್ತೆ ಇವ್ರ ಹತ್ರನೇ ಕೊಡ್ತಾ ಇದೀನಿ. ಇವತ್ತೇ ಕೊಟ್ಟಿದ್ದು ಮತ್ತೆ. ಬಟ್ ಇವ್ರು ಮಾತ್ರ ಸಖತ್ತಾಗಿ ಸ್ಟಿಚ್ ಮಾಡ್ತಾರೆ. ನಿಮ್ಗೆ ಡೀಟೇಲ್ ಆಗಿ ಎಲ್ಲಿ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಗೊತ್ತಾಗಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಫುಲ್ ಡೀಟೇಲ್ಸ್ನ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ.